ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಅವರ ಬೆಂಗಳೂರು ನಿವಾಸದ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ನಟ ಶಿವರಾಜ್ಕುಮಾರ್ ಮತ್ತು ಸಚಿವ ಮಧು ಬಂಗಾರಪ್ಪ ಅಭಿಮಾನಿಗಳು ಮುತ್ತಿಗೆ ಹಾಕಿ ಗೂಂಡಾ ವರ್ತನೆ ನಡೆಸಿದ್ದನ್ನ ಖಂಡಿಸಿ ಭಾನುವಾರ ಶಿವಮೊಗ್ಗ ಜಿಲ್ಲೆಯ ಸೊರಬ ಪಟ್ಟಣದ ಪುರಸಭೆ ಮುಂಭಾಗದ ಎಸ್ ಬಂಗಾರಪ್ಪ ಪುತ್ಥಳಿ ಮುಂಭಾಗದಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಕುಮಾರ್ ಬಂಗಾರಪ್ಪ ಅಭಿಮಾನಿಗಳು ಪ್ರತಿಭಟನೆ ನಡೆಸಿದರು. ಬಿಜೆಪಿ ಮಂಡಲ ಅಧ್ಯಕ್ಷ ಪ್ರಕಾಶ್ ತಲಕಾಲಕೊಪ್ಪ ಮಾತನಾಡಿ, ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ನಿವಾಸದ ಮೇಲೆ ಶಿವರಾಜ್ಕುಮಾರ್ ಅಭಿಮಾನಿಗಳು ಎಂದು ಹೇಳಿಕೊಂಡು ಏಕಾಏಕಿ ನುಗ್ಗುವ ಮೂಲಕ ದಾಂಧಲೆ ನಡೆಸಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಚುನಾವಣೆಯಲ್ಲಿ ಮತದಾರರು ನೀಡುವ ತೀರ್ಪಿಗೆ ತಲೆಬಾಗಿ ನಡೆದುಕೊಳ್ಳಬೇಕು. ಆದರೆ ಜವಾಬ್ದಾರಿ ಸ್ಥಾನದಲ್ಲಿರುವ ಮಧು ಬಂಗಾರಪ್ಪ ಚುನಾವಣೆಯಲ್ಲಿ ಸ್ಪರ್ಧಿಸಿ ಪರಾಭವಗೊಂಡ ಗೀತಾ ಶಿವರಾಜ್ಕುಮಾರ್ ಅವರು ಪ್ರತೀಕಾರದ ವರ್ತನೆ ತೋರುತ್ತಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಕೂಡಲೇ ಮಧು ಬಂಗಾರಪ್ಪ, ಗೀತಾ ಶಿವರಾಜ್ಕುಮಾರ್ ಕ್ಷೇತ್ರದ ಜನತೆಗೆ ಬೇಷರತ್ ಕ್ಷಮೆ ಯಾಚಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಅಭಿಮಾನಿ ಬಳಗ ಅಂದ್ರೆ ನಾನು ಒಬ್ಬ ಅವರ ಅಭಿಮಾನಿಯಾಗಿ ಅವರಿಗೊಂದು ಕಿವಿ ಮಾತು ಹೇಳಕ್ ಬಯಸ್ತೇನೆ. ನಮ್ಮಂತ ಅಭಿಮಾನಿಗಳು, ನಮ್ಮಂತ ಪ್ರೇಕ್ಷಕರು ಹಣ ಕೊಟ್ಟು ನಿಮ್ಮ ಚಿಲುಮವನ್ನ ನೋಡಿದ್ರಿಂದ ಇವತ್ತು ನೀವು ನಾಯಕರಾಗಿದ್ದೀರಿ, ಹೀರೋ ಆಗಿದ್ದೀರಿ ಹೊರತು ಬೇರೆ ನೀವೇ ಸ್ವತಃ ಆಗಿಲ್ಲ. ದಯವಿಟ್ಟು ನಿಮಗೇನಾದ್ರೂ ಮಾನ ಮರ್ಯಾದೆ ಅನ್ನೋದು ಏನಾದ್ರು ಇದ್ರೆ ನಿಮ್ಮ ಭಾವಮೈದನನ್ನ ಒಟ್ಟು ಮಾಡೋ ಪ್ರಯತ್ನವನ್ನ ಫಸ್ಟ್ ಮಾಡಿ, ಆಮೇಲೆ ಶಿವಮೊಗ್ಗಕ್ಕೆ ಬನ್ನಿ. ಶಿವಮೊಗ್ಗಕ್ಕೆ ಬಂದುಬಿಟ್ಟು ಈ ಶಿವಮೊಗ್ಗ ನಂದು ಅಂತಕ್ಕಂಥ ಮಾತನ್ನ ನೀವು ದಯವಿಟ್ಟು ಆಡಬೇಡಿ. ಇದು ನಮ್ಮದು, ಶಿವಮೊಗ್ಗ ನಮ್ಮದು ಅಂತಕ್ಕಂಥದ್ದನ್ನ ನಾವು ಈ ಚುನಾವಣೆಯಲ್ಲಿ ನಿಮಗೆ ಸರಿಯಾದ ಉತ್ತರವನ್ನ ನಾವು ಕೊಟ್ಟಿದ್ದೀವಿ. ಇದೇ ವೇಳೆ ಮುಖಂಡ ದೇವೇಂದ್ರಪ್ಪ ಚೆನ್ನಾಪುರ ಮಾತನಾಡಿ, ಚುನಾವಣೆ ಸಂದರ್ಭದಲ್ಲಿ ಆಡಿದ ಮಾತುಗಳನ್ನೇ ನೆಪವನ್ನಾಗಿಟ್ಟುಕೊಂಡು ಈ ರೀತಿ ದಾಂಧಲೆ ಮಾಡಿಸುವುದು ಎಷ್ಟರ ಮಟ್ಟಿಗೆ ಸರಿ? ಇಂತಹ ಪ್ರವೃತ್ತಿ ಒಳ್ಳೆಯ ಬೆಳವಣಿಗೆಯಲ್ಲ. ಇಂತಹ ಪ್ರವೃತ್ತಿಯನ್ನು ಇಲ್ಲಿಗೆ ಕೈಬಿಟ್ಟು ಕೂಡಲೇ ಕ್ಷಮೆ ಯಾಚಿಸಬೇಕೆಂದು ಒತ್ತಾಯಿಸಿದರು. ಈ ಕ್ಷೇತ್ರದ ಮತದಾರರ ಅವಮಾನ ಮಾಡಿದ್ದೀರಿ, ಅದಕ್ಕಾಗಿ ಬೇಷರತ್ ಕ್ಷಮೆಯನ್ನ ಯಾಚಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನ ಮಾಡ್ತೇನೆ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಚುನಾವಣೆ ಸಂದರ್ಭದಲ್ಲಿ ಪರ ವಿರೋಧಿಗಳನ್ನ ಟೀಕೆ ಟಿಪ್ಪಣಿ ಮಾಡ್ತಕ್ಕಂಥದ್ದು ಅತ್ಯಂತ ಸಹಜ. ಚುನಾವಣೆಯ ಸಂದರ್ಭದಲ್ಲಿ ನೀವು ಕೂಡ ಟೀಕೆ ಮಾಡಿದ್ರಿ, ಅದಕ್ಕೆ ಪ್ರತಿಯಾಗಿ ನಾವು ಕೂಡ ಟೀಕೆ ಮಾಡಿದ್ವಿ. ಎಲ್ಲೂ ಕೂಡ ಸಭ್ಯತೆಯ ಎಲ್ಲೆಯನ್ನ ನಾವು ಮೀರದೇನೆ ಆ ಸಂಸ್ಕಾರ ನಮಗಿದೆ, ಭಾರತೀಯ ಜನತಾ ಪಾರ್ಟಿಗೆ ಇದೆ. ಆದರೆ ನೀವು ಸಂಸ್ಕಾರ ರಹಿತರಾಗಿ ನಿಮ್ಮ ನಾಲಿಗೆಯನ್ನ ಹರಿಬಿಟ್ಟಿದ್ರಿ. ಇನ್ನು ಮುಖಂಡ ಸೋಮಶೇಖರ ವಕೀಲ್ ತಾಳಗೊಪ್ಪ ಮಾತನಾಡಿ, ನಟ ಶಿವರಾಜ್ಕುಮಾರ್ ಅವರಿಗೆ ನಮ್ಮಂತಹ ಪ್ರೇಕ್ಷಕರಿಂದ ಅಭಿಮಾನಿ ಬಳಗವಿದೆ. ಜೊತೆಗೆ ಕುಮಾರ್ ಬಂಗಾರಪ್ಪ ಅವರಿಗೂ ಸಹ ಅಭಿಮಾನ ಬಳಗವಿದೆ ಎನ್ನುವುದನ್ನು ಅವರು ಅರಿಯಬೇಕು. ಚುನಾವಣೆ ಸಂದರ್ಭದಲ್ಲಿ ಪತ್ನಿಯ ಪರವಾಗಿ ಅವರು ಚುನಾವಣೆ ಪ್ರಚಾರ ಮಾಡಬೇಕೇ ವಿನಃ ಇಂತಹ ಘಟನೆಗಳಿಗೆ ಪ್ರೋತ್ಸಾಹ ನೀಡುವ ಕೆಲಸಕ್ಕೆ ಕೈ ಹಾಕಬಾರದು. ದಾಂಧಲೆ ಮಾಡುವ ಕೆಲಸಗಳು ಪುನರಾವರ್ತನೆಯಾದರೆ ಬಿಜೆಪಿಯಿಂದ ತಕ್ಕ ಉತ್ತರ ನೀಡಬೇಕಾಗುತ್ತದೆ ಎಂದರು. ಪ್ರತಿಭಟನೆಯಲ್ಲಿ ಪುರಸಭೆ ಸದಸ್ಯರಾದ ಎಂಡಿ ಉಮೇಶ್, ನಟರಾಜ್ ಉಪ್ಪಿನ್, ಮುಖಂಡರಾದ ಶಿವಕುಮಾರ್ ಕಡಸೂರು, ಮಲ್ಲಿಕಾರ್ಜುನ್ ವೃತ್ತಿಕೊಪ್ಪ, ಜಾನಕಪ್ಪ ಒಡೆಯರ್, ಲಿಂಗರಾಜ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಸಂದೀಪ್ UL 9 ಲೈವ್ ನ್ಯೂಸ್, ಸೊರಬ.